ಸನಾತನ ಹೆಲ್ತ್ ಕೇರ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಬಂದು ಡಿ.ಜಿ. ರವಿಕುಮಾರ್. ನಾನು ಗುರು ಪರಂಪರೆಯಿಂದ ವಿದ್ಯಾರ್ಥಿ. ಇವತ್ತು ವೈದ್ಯ ಬರ್ತಾ ಇದ್ದೀನಿ. ಒಂದು ರೋಗಕ್ಕೆ ಮ್ಯಾಕ್ಸಿಮಮ್ ಆಯುರ್ವೇದದಲ್ಲಾಗ್ಬೋದು, ನಾಟಿ ವೈದ್ಯದಲ್ಲಾಗ್ಬೋದು, ಯಾವುದರಲ್ಲೇ ಆಗಲಿ 100 ಔಷಧಿಗಳಿರ್ತವೆ ಒಂದು ರೋಗಕ್ಕೆ. ಕಾರಣ ಏನು ಅಂತಂದರೆ ನಮ್ಮ ಋಷಿಮುನಿಗಳು ಮಾಡಿರ್ತಕ್ಕಂಥ ಅಂಥ ಅದ್ಭುತವಾದ ಚಮತ್ಕಾರಿ ಆಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನು ಯಾವ ಗಿಡಮೂಲಿಕೆಗಳಲ್ಲಿ ಏನೇನು ಶೇಖರಣೆ ಮಾಡಿಕೊಂಡ್ರೆ ಯಾವ ರೋಗಗಳು ವಾಸಿ ಆಗ್ತವೆ ಅನ್ನೋದು ಪರಿಪೂರ್ಣವಾಗಿ ತಿಳಿಸಿರ್ತಾರೆ. ಒಂದು ರೋಗಕ್ಕೆ ಮ್ಯಾಕ್ಸಿಮಮ್ ಕಮ್ಮಿ ಅಂದ್ರೂ 100 ವೈದ್ಯ ಇರ್ತದೆ ಅಂತ. ಅದರಲ್ಲಿ ಇವತ್ತು ಮತ್ತೊಂದು ವೈದ್ಯನ ತೋರಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ ಪಕ್ಷವಾತ, ಪಕ್ಷಘಾತ ಅಂತೀವಿ. 80 ವಿಧ ವಾತಗಳಲ್ಲಿ ತುಂಬ ಬಹಳ ಪೀಡಿಸ್ತಕ್ಕಂಥದ್ದು ಅಂತಂದರೆ ಈ ಪಕ್ಷವಾತ. ಅದಕ್ಕಿಂತ ಜಾಸ್ತಿ ಅಂತಂದರೆ ಪಕ್ಷಘಾತ. ಇವು ಎರಡೂ ಬಂದ್ಬಿಡ್ತು ಅಂದ್ಕೊಳ್ಳಿ. ಪಕ್ಷವಾತ ಬಂದರೆ ಹೆಂಗೋ ಅಡ್ಜಸ್ಟ್ ಮಾಡೋ 1 ತಿಂಗಳು 2 ತಿಂಗಳು ಸುಧಾರಿಸ್ಕೋಬೋದು. ಅದೇ ಪಕ್ಷಘಾತ ಅಂತ ಅಂದ್ಕೊಳ್ಳಿ, ಸುಧಾರಿಸ್ಕೊಳ್ಳೋಕ್ಕಾಗಲ್ಲ. ಯಾರಾದರೂ ಇಬ್ಬರು ಒತ್ಕೊಂಡು ಓಡಾಡಬೇಕು ಅಂಥ ಸಮಸ್ಯೆಗಳಿರ್ತವೆ. ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ಅದು ಬರೋದಕ್ಕೂ ಮೊದಲು ಮುನ್ಸೂಚನೆ ಕೊಡ್ತದೆ. ಏನಂತಂದರೆ ನೋಡಿ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೆ ಕೈ ಕಾಲೆಲ್ಲ ಜೋಮ್ ಹಿಡಿತಾ ಇರ್ತದೆ. ಕೆಲವರಿಗೆ ಸ್ವಲ್ಪ ಹಿಂಗೆ ಮಳ್ಕೊಂಡ್ರೆ ಸಾಕು, ಕೈಯೆಲ್ಲ ಜೋಮ್ ಹಿಡಿತಾ ಇರ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಅಂದರೆ ರಕ್ತ ಸ್ವಲ್ಪ ಕೆಟ್ಟಿರ್ತದೆ, ಹಿಮೋಗ್ಲೋಬಿನ್ ಕಮ್ಮಿ ಆಗಿರುತ್ತೆ, ರಕ್ತ ಕೆಟ್ಟಿರ್ತದೆ. ನಮ್ಮ ದೇಹದಲ್ಲಿ ಐರನ್ ಕಂಟೆಂಟ್ ಅಂತ ಕರಿತೀವಿ. ಐರನ್ ಕಂಟೆಂಟ್ ಯಾವಾಗ ಕಡಿಮೆ ಆಗುತ್ತೋ ಆವಾಗ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರ್ತದೆ. ಅಂಥವ್ರು ಯಾರಾದರೂ ಇದ್ದರೆ ನೋಡಿ, ಪಕ್ಷವಾತ ಬಂದಿರತಕ್ಕಂಥವ್ರು ಮೊದಲನೇದಾಗಿ ನೀವು ತಿಳಿಸ್ಬೇಕಾದ್ರೆ ಏನಂದರೆ ಪಥ್ಯ ಕರೆಕ್ಟಾಗಿರಿ. ವಾತ ಪದಾರ್ಥಗಳು ಯಾವುದು ತಿನ್ನೋಕೆ ಹೋಗಬೇಡಿ. ಬಹಳಷ್ಟು ವೀಡಿಯೋಗಳಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ, ರೋಗಕ್ಕೆ ತಕ್ಕಂತೆ ನೀವು ಪಥ್ಯ ಇರೋದು ತುಂಬ ಬಹಳ ಮುಖ್ಯ ಅಂತ. ಅದೇ ರೀತಿ ನೋಡಿ, ಇವತ್ತೊಂದು ನಾನು ಗಿಡಮೂಲಿಕೆ ತೋರಿಸ್ಕೊಡ್ತೀನಿ. ಇದು ಬಂದು ಚಿತ್ರಮೂಲ. ಇದಕ್ಕೆ ಮೊದಲು ಕೆಲವು ವೀಡಿಯೋಗಳಲ್ಲಿ ಚಿತ್ರಮೂಲ ಅಂತ ತೋರಿಸಿದ್ದೆ. ಕೆಲವು ಹೆಣ್ಮಕ್ಳು ಏನು ಮಾಡಿದ್ದಾರೆ ಅಂತಂದರೆ ಮಂಡಿ ನೋವಿಗೆ ಉತ್ರೇಣಿ ತೋರಿಸಿದ್ರೆ ಅವ್ರು ಚಿತ್ರಮೂಲ ಕಟ್ಕೊಂಡಿದ್ದಾರೆ. ನಾನು ತೋರಿಸಿದ್ದು ಉತ್ರೇಣಿ, ನೀಲಿ ಉತ್ರೇಣಿ. ಮಂಡಿ ಮೇಲೆ ಕಟ್ಕೊಂಡ್ರೆ ಈ ಥರ ವಾಸಿ ಆಗುತ್ತೆ ಅಂತ ತೋರಿಸಿದ್ದೆ. ಆದರೆ ಅವ್ರೇನು ಮಾಡಿದ್ದಾರೆ ಅಂದರೆ ನೋಡಿ, ಈ ಗಿಡನ ಚಿತ್ರಮೂಲನ ಕಟ್ಕೊಂಡಿದ್ದಾರೆ. ಚಿತ್ರಮೂಲನ ಕಟ್ಕೊಂಡ್ರೆ ಏನಪ್ಪ ಆಗುತ್ತೆ ಅಂತಂದರೆ ಮೈ ಮೇಲೆ ಸುಟ್ಟ ಗಾಯಗಳು ಯಾವ ರೀತಿ ಆಗ್ತಾವೋ ಅದೇ ರೀತಿ ಬೊಬ್ಬೆಗಳು ಬರ್ತವೆ. ಅದು ಅವ್ರಿಗೆ ಅನುಭವ ಆಗಿದೆ. ಆಮೇಲೆ ಹೇಳ್ತಾರೆ, ಸರ್ ನಾವು ಬಳಸಿದ್ದು ಇದನ್ನು ಅಂತ ಹೇಳ್ತಾರೆ, ಚಿತ್ರಮೂಲನ ಬಳಸಿದ್ದಾರೆ. ಆ ಥರ ಮಾಡೋಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಇದು ಚಿತ್ರಮೂಲ. ಇದನ್ನು ನೋಡಿ, ಇದು ಬಿಳಿ ಹೂವು ಬಿಡ್ತದೆ. ನೋಡಿದು ಬಿಳಿ ಹೂವು ಬಿಡ್ತದೆ, ಎಲೆಗಳು ಹಿಂಗಿರ್ತವೆ. ಇದು ಚಿತ್ರಮೂಲ ಅಂತ ಕರಿತೀವಿ. ಇದನ್ನೇನು ಮಾಡ್ತೀರಾ ಅಂದರೆ ಬೇರು ಸಮೇತ ಟೋಟಲ್ ಕಿತ್ಕೋಬೇಕು. ಬೇರು ಸಮೇತ ಕಿತ್ಕೋಬೇಕು. ಇಲ್ಲಿ ನೋಡಿ, ಇದೆಲ್ಲ ಪೂರ್ತಿ ಬೇರು ಇರ್ತದೆ, ಇದೆಲ್ಲ ಆ ಕಡೆ ಹೋಗಿರ್ತದೆ. ಆ ಬೇರುಗಳನ್ನ ನೀವು ಹಿಂಗಡಿಸ್ಕೊಂಡು ಬೇರು ತಗೊಳ್ಳಿ. ಬೇರು ತಗೊಂಡು ಏನು ಮಾಡ್ತೀರಾ ಅಂತಂದರೆ ಒಟ್ಟು ಮೇಲ್ಗಡೆ ಬೇರಿನ ಮೇಲೆ ಇರ್ತಕ್ಕಂಥ ಹೊಟ್ಟನ್ನು ಮಾತ್ರ ಬಿಡಿಸ್ಕೊಂಡು ಬೇರನ್ನ ಎತ್ತಿ ಬಿಸಾಕಿ, ನಾರುಗಳ ಒಳಗಡೆ ನಾರು ಇರುತ್ತೆ ಬಿಸಾಕ್ಬಿಟ್ಟು, ಒಳಗಡೆ ಮೇಲ್ಗಡೆ ಇರ್ತಕ್ಕಂಥ ಹೊಟ್ಟು ಮಾತ್ರ ಬೊಬ್ಬಡೆ ಅಂತ ಕರಿತೀವಿ, ಅದನ್ನು ಮಾತ್ರ ಶೇಖರಣೆ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ನಾಟಿ ಹಸುವಿನ ಗಂಜಲ ಅಂದರೆ ಗೋಮೂತ್ರ ಒಂದು ಅರ್ಧ ಲೀಟ್ರ್ ಏನಂತ ತಗೊಳ್ಳಿ. ಇದು ಮುಳುಗೋವರೆಗೂ ಒಂದು ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆ ಆಗ್ಬೋದು ಅಥವಾ ಮಡಿಕೆಯಲ್ಲಿ ಆಗ್ಬೋದು. ಈ ಬೊಬ್ಬಡೆ ಹಾಕ್ಬಿಟ್ಟು ಅದು ಮುಳುಗೋವರೆಗೂ ಗೋಮೂತ್ರ ಹಾಕಿ ಬಿಟ್ಬಿಡಿ. 24 ಗಂಟೆ ಬಿಟ್ಟಾದಮೇಲೆ ಅದನ್ನು ಗೋಮೂತ್ರನ ಬಗ್ಗಿಸ್ಬಿಡಿ. ಮತ್ತೆ ಹೊಸ ಗೋಮೂತ್ರ ಹಾಕಿ. ಈ ರೀತಿ 5 ದಿನ ಮಾಡಿದ ನಂತರ ಅದನ್ನೆತ್ತಿ ಸ್ವಲ್ಪ ಬಿಸಿಲಿಗೆ ಒಣಗಿಸ್ಕೊಂಡ್ರೆ ಅದು ಚಿತ್ರಮೂಲ ಶುದ್ಧಿಯಾಗಿರ್ತದೆ. ಆವಾಗ ಅದನ್ನು ಬಳಸಿದ್ರೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಅದನ್ನು ಏನು ಮಾಡಬೇಕಂದ್ರೆ ಒಂದು 100 ಗ್ರಾಮ್ ಅಷ್ಟು ಈ ಹೊಟ್ಟನ್ನು ಶುದ್ಧಿ ಮಾಡಿರ್ತಕ್ಕಂಥ ಚಿತ್ರಮೂಲದ ಹೊಟ್ಟನ್ನು ತಗೊಳ್ಳಿ. ಅದರ ಜೊತೆಗೆ 150 ಗ್ರಾಮ್ ವಾಯು ವಿಳಂಗ. ಅದು ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಅಂತ ಕೇಳೋಕೆ ಹೋಗಬೇಡಿ, ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ತದನಂತರ ಹಿಪ್ಪಲಿ, ಮೆಣಸು, ಶುಂಠಿ, ಇವು 355 ಗ್ರಾಮ್ ತಗೊಳ್ಳಿ. ಟೋಟಲ್ 300 + 100 400 ಗ್ರಾಮ್ ಆಯಿತು. ಇದನ್ನು ಮಿಕ್ಸಿಗೆ ಹಾಕೊಂಡು ಚೂರ್ಣ ಮಾಡ್ಕೊಂಡು ವಸ್ತ್ರಗಾಳಿ ಅಂದರೆ ನುಣುಪ ಆಗಿರ್ತಕ್ಕಂಥ ಪೌಡ್ರ್ ಮಾಡಿಕೊಂಡು ಒಂದು ಬಾಟಲ್ ಎತ್ತಿಕೊಂಡು ಪ್ರತಿನಿತ್ಯ 1/4 ಚಮಚ ಅಥವಾ 3 ಬೆಟ್ಟಿಗೆ ಎಷ್ಟು ಬರುತ್ತೋ ಅಷ್ಟು ಎತ್ತಿ ಬಾಯಿಗೆ ಹಾಕ್ಕೊಂಡು ಬಿಸಿನೀರು ಕುಡಿತಾ ಬರಬೇಕು, ಬೆಳಗ್ಗೆ ಸಾಯಂಕಾಲ. ಈ ರೀತಿ ಮಾಡ್ತಾ ಬಂದರೆ ಪಕ್ಷವಾತ ಆಗ್ಬೋದು, ಪಕ್ಷಘಾತ ಆಗ್ಬೋದು, ಅಥವಾ ಈ ಕೈಕಾಲು ತಿಂಬರ ಬರೋದಾಗಲಿ, ಜೋಮ್ ಬರೋದಾಗಲಿ, ಒಂಥರ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರತಕ್ಕಂಥ ಸಮಸ್ಯೆ ಆಗಲಿ, ಏನೇ ಇರಲಿ ಅಂಥದ್ದೆಲ್ಲ ಕ್ಲಿಯರ್ ಆಗ್ತಾ ಬರ್ತದೆ. ತದನಂತರ ನೀವು ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲೂ ದಯವಿಟ್ಟು ಪಥ್ಯ ಇರೋದನ್ನು ಕಲ್ತ್ಕೊಳ್ಳಿ. ವಾತ ಪದಾರ್ಥಗಳು ಆಲೂಗಡ್ಡೆ, ಅವರೆಕಾಯಿ, ಅವರೆಬೇಳೆ, ಅಲಸಂದೆ, ಬಟಾಣಿ ಇಂಥವೆಲ್ಲ ಪರಿಪೂರ್ಣವಾಗಿ ಬಂದ್ ಮಾಡಿ ಈ ಔಷಧಿ ಬಳಸ್ತಾ ಬಂದರೆ ಕಂಪಲ್ಸರಿ 100% ವಾಸಿ ಆಗ್ತದೆ ಅಂತ ತಿಳಿಸ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಈ ಗಿಡಮೂಲಿಕೆಗಳೆಲ್ಲ ಸಿಕ್ಕಿಲ್ಲ, ನಾವು ಮಾಡ್ಕೊಳ್ಳೋಕೆ ಆಗಲ್ಲ ಅಂತ ಯಾರಾದರೂ ಇದ್ದರೆ ಅಂತ ಅವ್ರ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನ ನಮ್ಮಲ್ಲಿ ಸಿಗ್ತವೆ, ನಾವು ಕಳಿಸ್ಕೊಡ್ತೀವಿ. ನಮಸ್ಕಾರ.